ಇನ್ನು ದೇವೇಗೌಡರು ಹೇಳಿದ್ರು ಈ ಸರ್ಕಾರಕ್ಕೆ ಗ್ಯಾರಂಟಿನೇ ಇಲ್ಲ ಅಂತ. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಟ್ಟಿದ್ದಾರೆ. ಏನು ದೇವೇಗೌಡರು ಮೊದಲು ಜೆಡಿಎಸ್ ಇರುತ್ತೋ ಇಲ್ವೋ ಅದನ್ನು ಹೇಳಿ, ಬಿಜೆಪಿ ಜೊತೆಗೆ ಜೆಡಿಎಸ್ ವಿಲೀನ ಆಗುತ್ತಾ ಅಂತ ಹೇಳಿ. ಜೆಡಿಎಸ್ ಪಕ್ಷಕ್ಕೆ ಅಸ್ತಿತ್ವ ಇಲ್ಲ, ನಮ್ಮ ಸರ್ಕಾರಕ್ಕೆ ಅಸ್ತಿತ್ವ ಇದೆ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಡಿಸಿಎಂ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿರೋದು. ಜೆಡಿಎಸ್ ಬಿಜೆಪಿ ವಿಲೀನ ಎಂಬ ಡಿ ಕೆ ಶಿವಕುಮಾರ್ ಟೀಕೆಗೆ ಅಶೋಕ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಚುನಾವಣೆ ಬಳಿಕ ಕಾಂಗ್ರೆಸ್ ಇರಲ್ಲ, ಡಿಕೆಶಿ ನಮ್ಮ ಪಾರ್ಟಿಗೆ ಅಪ್ಲಿಕೇಶನ್ ಹಾಕ್ಲಿ, ಅರ್ಹತೆ ಪರಿಶೀಲಿಸಿ ಬಿಜೆಪಿಗೆ ಸೇರಿಸಿಕೊಳ್ಳೋ ನಿರ್ಧಾರ ಮಾಡ್ತೀವಿ ಅಂತ ಅಶೋಕ್ ಅವರು ಆಹ್ವಾನ ಕೊಟ್ಟಿದ್ದಾರೆ. ಗ್ಯಾರಂಟಿ ಅದು ಇವು ಸರ್ಕಾರನೇ ಗ್ಯಾರಂಟಿ ಇಲ್ಲ ನನಗೆ. ನಾನು ತಮಾಷೆ ಹೇಳ್ತಾ ಇಲ್ಲ. ಈ ಚುನಾವಣೆ ಆದ್ಮೇಲೆ ಏನಾಗುತ್ತೋ ಗೊತ್ತಿಲ್ಲ, ನಾವೇನೇನು ತೆಗಿಬೇಕಾಗಿಲ್ಲ. ಅದೆಲ್ಲ ದೇವೇಗೌಡರು ಎಷ್ಟು ಭವಿಷ್ಯಗಾರ ನೋಡಿದಾರೋ ನಾನು ಅಷ್ಟೇ ಭವಿಷ್ಯಗಾರನ ನೋಡಿದ್ದೆ. ಅವ್ರಿಗೆ 60 ವರ್ಷ ರಾಜಕಾರಣ ಅನುಭವ ಇರ್ಬೋದು, ನನಗೆ 40 ವರ್ಷದ ರಾಜಕಾರಣ ಅನುಭವ ಇದೆ. 136 ಪ್ಲಸ್ 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 ಸೀಟ್ ಇದೆ, ಆಯ್ತಾ. ಅವ್ರು ಫಸ್ಟು ಅವ್ರ ಪಾರ್ಟಿ ಇರ್ತದಾ ಇಲ್ಲ ಅದು ಸ್ಪಷ್ಟ ಹೇಳಲಿ. ವೆದರ್ JDS ವಿಲ್ ಬಿ ಅಲೈವ್ ಆರ್ ನಾಟ್, JDS ಮರ್ಜ್ ಆಗ್ತದ, JDS ಸಪ್ರೇಟ್ ಐಡೆಂಟಿಟಿ ಆಗಿ ಇರ್ತದ, ಅದನ್ನ ಫಸ್ಟು ಆ ಜನಕ್ಕೆ, ರಾಜ್ಯದ ಜನತೆಗೆ ಅವ್ರು ತಿಳಿಸ್ಲಿ. ಯಾಕೆಂದ್ರೆ ಅವ್ರು ಕಟ್ಟಿದಂಥ ಪಾರ್ಟಿ ಇದು. ನಾನು ಅವ್ರ ಪಾರ್ಟಿ ಬಗ್ಗೆ, ಅವರ ಲಾಯಲ್ಟಿ ಬಗ್ಗೆ ನಾವು ಕ್ವಶನ್ ಮಾಡೋದು. ಇವತ್ತು ಅವ್ರ ಪಾರ್ಟಿ ಅಸ್ತಿತ್ವ ಇಲ್ಲ, ನಮ್ಮ ಸರ್ಕಾರದ ಅಸ್ತಿತ್ವ ಬಿಡಿ, ಅವ್ರ ಪಕ್ಷದ ಅಸ್ತಿತ್ವದ ಬಗ್ಗೆ ಗೌರವಾನ್ವಿತ ಗೌಡರು ಮಾತಾಡ್ತಾರೆ. ಫಸ್ಟು ಅವ್ರ ಅಪ್ಲಿಕೇಶನ್ ಹಾಕ್ಲಿ, ವೆರಿಫಿಕೇಶನ್ ಮಾಡೋಣ, ಅವರ ಅರ್ಹತೆ ಬಗ್ಗೆ ಎಲ್ಲ ಪರಿಶೀಲನೆ ಮಾಡಿ ಆಮೇಲೆ ತೀರ್ಮಾನ ತೆಗೆದುಕೊಳ್ಳೋಣ. ಅಪ್ಲಿಕೇಶನ್ ಈಗ ಕಾಂಗ್ರೆಸ್ ಪಾರ್ಟಿನೇ ಇಲ್ಲ ಅಂದಮೇಲೆ ಅವರೆಲ್ಲಾದ್ರೂ ಒಂದು ಹುಡ್ಕೋಬೇಕಲ್ಲ.